ಇವತ್ತು ನೈನನ್ಗೆ ಹುಷಾರಿರಲಿಲ್ಲ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡೋದೆ. ಬಟ್ ಅಲ್ಲೋದ್ರೆ ನಾವು ಹೋಗಿದ್ದ 2 ಹಾಸ್ಪಿಟ್ಲು ಕ್ಲೋಸ್ ಆಗಿತ್ತು. ಏನೂ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಬಂದ್ವಿ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ಡೇ 14. ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ, ಸಾರಿ, ಮೊಬೈಲ್ ಸರಿ ಇಲ್ದಿದ್ದ ಕಾರಣ. ಮಾರ್ನಿಂಗ್ ಎದ್ದು ನನ್ನ ಸ್ಕಿನ್ ರೊಟೀನ್ನ ಕಂಪ್ಲೀಟ್ ಮಾಡಿ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿದು ನಮ್ಮ ಮಮ್ಮಿ ಟೈಮ್ ಆಗಿತ್ತು ಅಂತ ಹೊರಡ್ತಿದ್ರು. ಅವ್ರಿಗೆ ಹೋಗಿ ಬಾಯ್ ಹೇಳಿ ನನ್ನ ತಂಗಿ ಹುಷಾರಿರಲಿಲ್ಲ, ನೀನೇನು ಕೆಲಸ ಮಾಡಬೇಡ ಅಂತ ಹೇಳಿದೆ. ಸ್ವಲ್ಪ ಪಾತ್ರೆ ಇತ್ತು ನೈಟ್ ವಾಶ್ ಮಾಡಿದ್ದು, ಅದನ್ನ ಬಾರ್ಲಾಕು ಅಂತ ಹೇಳಿದ್ದೆ. ಎಲ್ಲ ನೀಟಾಗಿ ಬಾರ್ಲಾಕ್ತಿತ್ತು. ಮತ್ತು ನಾನು ಈಚೆ ಬಂದು ಸ್ವಲ್ಪ ಸೋಫಾ ಎಲ್ಲ ಒದರಬೇಕಿತ್ತು. ಎಲ್ಲ ನೈಟೆಲ್ಲ ಫುಲ್ ಗಲೀಜು ಮಾಡೋಕ್ಕಿದ್ದ, ಬೈರ ಎಲ್ಲ ಹೂವು ಎಲ್ಲ ಕಿತ್ತಾಕಿ ಸೋಫಾ ಎಲ್ಲ ಸ್ವಲ್ಪ ನೀಟಾಗಿ ಒದ್ರುಕೊಂಡು ನನ್ನ ತಂಗಿಗೆ ರೆಡಿ ಆಗೋಕ್ಕೆ ಹೇಳಿ ನಾನು ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ಳೋಣ ಅಂತ ಮನೆಯೆಲ್ಲ ಕಸ ಗುಡಿಸಿ, ಈಚೆ ಸ್ವಲ್ಪ ಕಸ ಗುಡಿಸ್ಬೇಕಿತ್ತು. ಈಚೆನೂ ಕಸ ಗುಡಿಸಿ ಮನೆಗೆ ಬಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ಮುದ್ದೆ ತೊಳಿಸ್ಬೇಕಿತ್ತು. ನಮ್ಮ ಅಜ್ಜಿ ಬರೋ ಟೈಮ್ ಆಗಿತ್ತು. ಅವ್ರಿಗೆ ಮುದ್ದೆ ತೊಳಿಸ್ಕೊಟ್ಟು ನಾನು ಸ್ವಲ್ಪ ಬಾಕ್ಸ್ ಮುದ್ದೆ ಹಾಕ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ಟುಡಿಯೋಗೆ ಬರೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದರೆ ಇವತ್ತು ಫುಲ್ ಡೇ ಪವರ್ ಕಟ್ ಆಗಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಅಂತೇಳಿ ನರ್ಸಿಂಗ್ ಕಾಲೇಜ್ ಅಪೋಸಿಟ್ ಒಂದು ಸ್ಟೋರ್ ಇದೆ, ಅಲ್ಲೋಗಿ ನನ್ನ ಮೊಬೈಲ್ನ ಸ್ವಲ್ಪ ಹೊತ್ತು ಚಾರ್ಜಿಗೆ ಹಾಕಿಟ್ಟು ಮತ್ತೆ ಎತ್ಕೊಬಂದು ನನ್ನ ತಂಗಿ ಎಳ್ನೀರು ಕೇಳಿದ್ಲು ಅಂತೇಳಿ ಆನೆಕಲ್ಗೆ ಹೋಗಿ ನಾನು ಅಲ್ಲಿ ಎಳ್ನೀರು ತೊಗೊಂಡು ಬಂದೆ. ಅದನ್ನ ಇಲ್ಲಿ ಚರಣ್ಣು ತೂತು ಮಾಡಿಕೊಟ್ರು ಕುಡಿಯೋಕ್ಕೆ. ಅದನ್ನ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬಂದ್ವಿ. ಕರೆಂಟ್ ಇಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ಬಾ ಹೋಗೋಣ ಅಂತೇಳಿ ಮನೆಗೆ ಬಂದು ನನ್ನ ತಂಗಿ ಹೊಟ್ಟೆ ಹಸೀತಾ ಇದೆ ಅಂದಿದ್ದಕ್ಕೆ ಸ್ವಲ್ಪ ರೈಸ್ ಇತ್ತು, ಮೊಸರು ಪ್ಯಾಕೆಟ್ ತೊಗೊಬಂದು ಸ್ವಲ್ಪ ಮೊಸರು ಅಗರಿಸಿ ಅವಳಿಗೆ ಮೊಸರನ್ನ ಹಾಕ್ಕೊಟ್ಟೆ. ಅವಳು ತಿಂದು, ನಾನು ಸ್ವಲ್ಪ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಟಿ ವಿ ನೋಡಿದ್ರಿ. ನಮ್ಮ ಅಪ್ಪ ಅಷ್ಟ್ರಲ್ಲಿ ಬಂದು ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ರಿ ಅಂದರು. ನಾನು ನನ್ನ ತಂಗಿ ಬೈರ ಮೂವರು ಹೋದ್ವಿ. ಬಟ್ ಹೋದ ಕೆಲಸ ಯಾವುದೂ ಆಗಿಲ್ಲ. ನಾನು ಮತ್ತು ಬಟ್ಟೆ ಸ್ಟಿಚಿಂಗ್ ಕೊಡಬೇಕಿತ್ತು, ಕೊಟ್ಟು ಸ್ಟುಡಿಯೋಗೆ ಬಂದ್ವಿ. ನಮ್ಮ ಪಪ್ಪ ನೀರು ಕ್ಯಾನ್ ತೊಗೊಬಂದಿದ್ರು. ನೀರು ಇರಲಿಲ್ಲ ಸ್ಟುಡಿಯೋದಲ್ಲಿ ಅಂತೇಳಿ ಅವ್ರು ಬಂದ್ರಲ್ಲ ಅಂತೇಳಿ ಸ್ವಲ್ಪ ಟ್ಯಾಕ್ಸ್ ಹಾಕ್ಸಿಲ್ಲ ನಮ್ಮ ಪಪ್ಪನ ಕೈಲಿ ಅಂತ ಹೇಳಿ ಬೇಕ್ರಿಗೆ ಕರ್ಕೊಂಡೋಗಿ ಒಂದು 50 ರೂಪೀಸ್ ಟ್ಯಾಕ್ಸ್ ಹಾಕ್ಸಿ ಅವ್ರು ಹೋದ್ಮೇಲೆ ಒಂದು ಖಾರ ಬಂದು ತೊಗೊಂಡಿದ್ದೆ. ಅದನ್ನ ತಿನ್ಕೊಂಡು ನನ್ನ ಫೇವ್ರೆಟ್ ಸಾಂಗ್ ಕೇಳಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಕಸ್ಟಮರ್ ಇದ್ದರು, ಅವ್ರನ್ನ ಅಟೆಂಡ್ ಮಾಡಿ ನೈಟ್ ಲೇಟ್ ಆಗಿತ್ತು. ನಾವು ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಷ್ಟರೊಳಗೆ ನಮ್ಮಮ್ಮ ಬೈತಿದ್ರು. ಮನೆಗೆ ಬಂದ ತಕ್ಷಣ ಬೈರನ ಕೆಳಗೆ ಬಿಟ್ಟರೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಸ್ವಲ್ಪ ಮುದ್ದಾಡಿ ಆಮೇಲೆ ಕೆಳಗೆ ಬಿಟ್ಟರು. ಅದಾದ್ಮೇಲೆ ಹೊಟ್ಟೆ ಹಸಿಗೆ ಒದ್ದಾಡ್ತಿದ್ದ. ಸ್ವಲ್ಪ ಊಟ ಇಡೋಣ ಅಂತೇಳಿ ಇಡ್ತಿದ್ದೆ. ನಮ್ಮಮ್ಮ ನನ್ನ ತಂಗಿನ ಬೈತಿದ್ದು. ಅದಕ್ಕೆ ಅವ್ರ ರಿಯಾಕ್ಷನ್ ಹೀಗಿತ್ತು. ಸರಿ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು. ನಮ್ಮ ಮಮ್ಮಿ ನೀಟಾಗಿ ಮನೆಯೆಲ್ಲ ಕಸ ಗುಡಿಸಿಟ್ಟಿದ್ರು. ಮತ್ತು ನಂದು 1/2 ಅವರ್ ಮನೆ ನೋಡೋಷ್ಟರೊಳಗೆ ಈ ರೀತಿ ಮನೆಯೆಲ್ಲ ಹೂವು ಕಿತ್ತಾಕಿದ್ದ. ಏನೂ ಮಾಡೋಕ್ಕಾಗಲ್ಲ ಅಂತ ಕಸ ಗುಡಿಸಿ ನಾನು ಫೇಸ್ ವಾಶ್ ಮಾಡಿಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತೀನಿ.